ಹಲೋ ಆಲ್. ಇವತ್ತಿನ ಸೆಷನಲ್ಲಿ ನಾವು ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಕಂಟಿನ್ಯೂಸ್ ಸೀರೀಸ್ದು ಒಂದು ಪ್ರಾಬ್ಲಮ್ನ ತೊಗೊಂಡಿದ್ದೀನಿ. ಈ ಕಂಟಿನ್ಯೂಸ್ ಸೀರೀಸ್ ಪ್ರಾಬ್ಲಮಲ್ಲಿ ಕ್ಲಾಸ್ ಇಂಟರ್ವಲ್ ಹಾಗೆ ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ. ಈಗ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಒಂದು ಟೇಬಲ್ನ ಡ್ರಾಫ್ಟ್ ಮಾಡ್ಕೊಂಡಿದ್ದೀನಿ. ಈ ಟೇಬಲಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಹಾಗೆ ಎಕ್ಸ್ ಅಂದರೆ ಮಿಡ್ ವ್ಯಾಲ್ಯೂಸ್, ಎಫ್ ಅನ್ನೋದು ಫ್ರೀಕ್ವೆನ್ಸಿ, ಡಿ ಡ್ಯಾಶ್ ಅಂದರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ ಅಂದರೆ ಎಕ್ಸ್ ಅಂದರೆ ಮಿಡ್ ವ್ಯಾಲ್ಯೂಸ್, ಎ ಅಂದರೆ ಅಸ್ಯೂಮ್ ಮೀನ್ ಹಾಗೆ ಸಿ ಅಂದರೆ ಕ್ಲಾಸ್ ವರ್ತ್, ಹಾಗೆ ಡಿ ಡ್ಯಾಶ್ದು ಸ್ಕ್ವೇರ್ ಮಾಡಿ ತೊಳ್ತೀವಿ. ಹಾಗೆ ಎಫ್ ಇಂಟು ಡಿ ಡ್ಯಾಶ್ದು ಒಂದು ಕಾಲಮ್, ಹಾಗೆ ಎಫ್ ಇಂಟು ಡಿ ಡ್ಯಾಶ್ ಸ್ಕ್ವೇರ್ದು ಒಂದು ಕಾಲಮ್, ಹಾಗೆ ಎಫ್ ಎಕ್ಸ್ದು ಒಂದು ಕಾಲಮ್. ಇಷ್ಟನ್ನು ನಾನು ಇಲ್ಲಿ ಡ್ರಾಫ್ಟ್ ಮಾಡಿದ್ದೀನಿ. ಈ ಪ್ರಾಬ್ಲಮಲ್ಲಿ ಕೊಟ್ಟಿರೋವಂಥ ಕ್ಲಾಸ್ ಇಂಟರ್ವಲ್ಸ್ನ ತೊಗೊಂಡು ಈಗ ಮಿಡ್ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಿಡ್ ವ್ಯಾಲ್ಯೂಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಲೋವರ್ ಕ್ಲಾಸ್ ಲಿಮಿಟ್ ಹಾಗೆ ಅಪ್ಪರ್ ಕ್ಲಾಸ್ ಲಿಮಿಟ್ ಇದೆರಡನ್ನು ಆ್ಯಡ್ ಮಾಡಿ ಬರೋ ವ್ಯಾಲ್ಯೂನ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಮಿಡ್ ವ್ಯಾಲ್ಯೂಸ್ ಬರುತ್ತೆ. ಸೊ ಇಲ್ಲಿ ನಾನು ಇದನ್ನು ಫಸ್ಟ್ ಎಕ್ಸಾಂಪಲಲ್ಲಿ 0 + 10 is 10, 10 ಡಿವೈಡೆಡ್ ಬೈ 2 ಅಂತಂದರೆ 5 ಆಗುತ್ತೆ. ಇದು ಮಿಡ್ ವ್ಯಾಲ್ಯೂ. ಹಾಗೆ ಇದು 15 ಆಗುತ್ತೆ, ಇದಕ್ಕೆ 25 ಆಗುತ್ತೆ, ಇದು 35 ಆಗುತ್ತೆ, ಇದು 45 ಆಗುತ್ತೆ, ಇದು 55 ಆಗುತ್ತೆ, ಇದು 65 ಆಗುತ್ತೆ, ಹಾಗೆ ಇದು 75 ಆಗುತ್ತೆ. ನಾವು ಸ್ಟೆಪ್ ಡಿವಿಯೇಷನ್ ಮೆಥಡ್ನ ಯಾವಾಗ ಯೂಸ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಂದರೆ ಯಾವಾಗ ಮೀನ್ ವ್ಯಾಲ್ಯೂ ಹೋಲ್ ನಂಬರ್ ಆಗಿಲ್ಲದೆ ಡೆಸಿಮಲ್ ಅಥವಾ ಫ್ರ್ಯಾಕ್ಷನ್ಸಲ್ಲಿ ಬರುತ್ತೋ ಆವಾಗ ನಾವು ಸ್ಟೆಪ್ ಡಿವಿಯೇಷನ್ ಮೆಥಡ್ನ ಯೂಸ್ ಮಾಡ್ತೀವಿ. ಈಗ ಸ್ಟೆಪ್ ಡಿವಿಯೇಷನ್ ಮೆಥಡ್ ಯೂಸ್ ಮಾಡಬೇಕೋ ಬೇಡವೋ ಅಂತ ನೋಡೋದಕ್ಕೆ ಫಸ್ಟು ನಾವು ಮೀನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಮೀನನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಎಫ್ ಇಂಟು ಎಕ್ಸ್ ವ್ಯಾಲ್ಯೂಸ್ನ ಬರ್ಕೊಂಡು ಇಲ್ಲಿ ಬರೋ ವ್ಯಾಲ್ಯೂಸ್ನೆಲ್ಲ ಟೋಟಲ್ ಮಾಡಿ ಡಿವೈಡೆಡ್ ಬೈ ಎನ್ ಅಂತಂದರೆ ಫ್ರೀಕ್ವೆನ್ಸಿದು ಟೋಟಲ್. ಇಷ್ಟನ್ನು ಟೋಟಲ್ ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ 50. ಸೊ ಈಗ ಎಫ್ ಇಂಟು ಎಕ್ಸ್ ಮಾಡಿ ಏನು ವ್ಯಾಲ್ಯೂಸ್ ಬರುತ್ತೆ ಅದನ್ನು ನೋಡೋಣ. 5 ಇಂಟು 6 is 30, ಹಾಗೆ 15 ಇಂಟು 5 is 75, 375, 350, 225, 220, 195 ಆ್ಯಂಡ್ 150. ಈ ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಈ ವ್ಯಾಲ್ಯೂಸ್ ಬರುತ್ತೆ. ಇದಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಸಿಗೋವಂಥ ವ್ಯಾಲ್ಯೂ 1620. ಈಗ ನಾವು ಮೀನನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ವಿ ನೋ ದ್ಯಾಟ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಸಮೇಷನ್ ಎಫ್ ಎಕ್ಸ್ ವ್ಯಾಲ್ಯೂ ಬಂದಿರೋದು 1620 ಡಿವೈಡೆಡ್ ಬೈ ಎನ್ ಅಂತಂದರೆ 50. ಸೊ ಇದನ್ನು ಡಿವೈಡ್ ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ 32.4. ಸೊ ಇಲ್ಲಿ ಇದು ಹೋಲ್ ನಂಬರ್ ಆಗಿಲ್ಲದೆ ಡೆಸಿಮಲಲ್ಲಿ ಬಂದಿರೋದ್ರಿಂದ ನಾವು ಸ್ಟೆಪ್ ಡಿವಿಯೇಷನ್ ಮೆಥಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಡಿ ಡ್ಯಾಶ್ನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಅಸ್ಯೂಮ್ಡ್ ಮೀನ್ ಬೇಕಾಗಿದೆ. ಅಸ್ಯೂಮ್ಡ್ ಮೀನ್ ಎಲ್ಲಿಂದ ಗೊತ್ತಾಗುತ್ತೆ ಅಂತಂದರೆ ಮಿಡ್ ವ್ಯಾಲ್ಯೂಸಲ್ಲಿ ಮಿಡಲ್ ಮೋಸ್ಟ್ ಯಾವುದು ಬರುತ್ತೆ ಅದನ್ನು ನಾವು ಅಸ್ಯೂಮ್ಡ್ ಮೀನ್ ಅಂತ ತೊಗೊಳ್ತೀವಿ. ಇಲ್ಲಿ ಮಿಡಲ್ ಮೋಸ್ಟ್ ಅಂತಂದರೆ 35 ಆ್ಯಂಡ್ 45 ಬರುತ್ತೆ. ಇವೆರಡರಲ್ಲಿ ನಾವು ಯಾವುದನ್ನು ಬೇಕಾದ್ರೂ ಅಸ್ಯೂಮ್ಡ್ ಮೀನಾಗಿ ತೊಗೊಳ್ಬೋದು. ನಾನು ಈ ಎಕ್ಸಾಂಪಲ್ಗೆ 35ನ ಅಸ್ಯೂಮ್ಡ್ ಮೀನಾಗಿ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಸ್ಯೂಮ್ಡ್ ಮೀನ್ ಜಾಗದಲ್ಲಿ 35 ಅಂತ ಬರ್ಕೊಂಡೆ. ಹಾಗೆ ಸಿ ಅಂತಂದರೆ ಕ್ಲಾಸ್ ವಿಡ್ತ್ ಅಂತಂದರೆ ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಮಾಡಿದಾಗ ನಮಗೆ ಕ್ಲಾಸ್ ವಿಡ್ತ್ ಗೊತ್ತಾಗುತ್ತೆ. ಸೊ ಇದು 10 - 0 ಅಂತಂದರೆ 10 ಅಂತ ತೊಗೊಂಡಿದ್ದೀವಿ. ಇಲ್ಲಿ ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂ ತೊಗೊಂಡು ಅದರಿಂದ -35 ಮಾಡಿ ಡಿವೈಡೆಡ್ ಬೈ 10 ಮಾಡಿದಾಗ ನಮಗೆ ಡಿ ಡ್ಯಾಶ್ ಸಿಗುತ್ತೆ. ಇದನ್ನು ನಾವು ಈಗ ಫಸ್ಟ್ ಎಕ್ಸ್ ಅಂತಂದರೆ ಇಲ್ಲಿ 5 ಇದೆ. 5 - 35 ಅಂತಂದರೆ -30 ಆಯಿತು. -30 ಡಿವೈಡೆಡ್ ಬೈ 10 ಅಂತಂದರೆ -3. ಹಾಗೆ 15 - 35 ಮಾಡಿದಾಗ ನಮಗೆ -20 ಬರುತ್ತೆ. -20 ಡಿವೈಡೆಡ್ ಬೈ 10 ಅಂತಂದರೆ -2.
ಇದೇ ರೀತಿ ಪ್ರತಿಯೊಂದಕ್ಕೂ ಮಾಡ್ಕೊಂಡು ಹೋದಾಗ ನಮಗೆ ಬರೋವಂಥ ವ್ಯಾಲ್ಯೂಸ್ -3, -2, -1, 0, 1, 2, 3 ಆ್ಯಂಡ್ 4. ಈಗ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ಇಲ್ಲಿ ಬಂದಿರೋಂಥ ವ್ಯಾಲ್ಯೂಸ್ನ ಸ್ಕ್ವೇರ್ ಮಾಡ್ಕೊಳ್ತೀವಿ. ದಟ್ ಈಸ್ -3 ಸ್ಕ್ವೇರ್ ಅಂತಂದರೆ -3 × -3 ಬಿಕಮ್ಸ್ 9. ಹಾಗೆ -2 × -2 4, -1 × -1 1, 0, 1 × 1 1, 2 × 2 4, 3 × 3 9, 4 × 4 16. ಸೊ ಇಲ್ಲಿ ಬಂದಿರೋಂಥ D' ವ್ಯಾಲ್ಯೂನ ನಾನು ಸ್ಕ್ವೇರ್ ಮಾಡಿ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾಡಬೇಕಾಗಿರೋದು FD' ಅಂದರೆ ಫ್ರೀಕ್ವೆನ್ಸಿ ಹಾಗೆ D' ಇರೋವಂಥ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ ಬರಿತೀವಿ. ಮಲ್ಟಿಪ್ಲೈ ಮಾಡಿ ಬರೆದಾಗ ನಮಗೆ ಸಿಗೋವಂಥ ವ್ಯಾಲ್ಯೂಸ್ -18, -10, -15, 0, 5, 8, 9 ಹಾಗೆ 8. ಸೊ ಇದಿಷ್ಟನ್ನು ಆ್ಯಡ್ ಮಾಡ್ಕೊಳ್ತೀವಿ. ಆ್ಯಡ್ ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ -13 ಆಗಿರುತ್ತೆ. ಈಗ FD' ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು. FD' ಸ್ಕ್ವೇರ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ F × D' ಸ್ಕ್ವೇರ್ ಕಾಲಮ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇದನ್ನು 6 × 9 ಮಾಡಿದಾಗ ನಮಗೆ ಬರುವಂಥ ವ್ಯಾಲ್ಯೂ 54. ಹಾಗೆ 20, 15, 0, 5, 16, 27, 32 ಈ ವ್ಯಾಲ್ಯೂಸ್ ಬರುತ್ತೆ. ಇದಿಷ್ಟನ್ನು ನಾವು ಟೋಟಲ್ ಮಾಡಿಕೊಂಡಾಗ ಬರೋವಂಥ ವ್ಯಾಲ್ಯೂ 169. ಇಷ್ಟು ಟೇಬಲ್ನ ಮಾಡ್ಕೊಂಡ್ಮೇಲೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾಗೆ ಇಲ್ಲಿ ಬಂದಿರೋವಂಥ ವ್ಯಾಲ್ಯೂಸ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ FD' ಸ್ಕ್ವೇರ್ ಡಿವೈಡೆಡ್ ಬೈ n ಮೈನಸ್ ಸಮೇಷನ್ FD' ಬೈ n ಹೋಲ್ ಸ್ಕ್ವೇರ್ ಇಂಟು C. ಈಗ ಇಲ್ಲಿ ಬಂದಿರೋವಂಥ ವ್ಯಾಲ್ಯೂಸ್ನ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. that is equal to square root of summation FD' ಸ್ಕ್ವೇರ್ ಅಂತಂದರೆ 169 ಬಂದಿದೆ ಡಿವೈಡೆಡ್ ಬೈ 50 ಮೈನಸ್ ಸಮೇಷನ್ FD' ಅಂತಂದರೆ -13 ಡಿವೈಡೆಡ್ ಬೈ 50 ಹೋಲ್ ಸ್ಕ್ವೇರ್ ಇಂಟು C ಅಂತಂದರೆ ಕ್ಲಾಸ್ ವಿಡ್ತ್ ಈಸ್ 10. ದಟ್ ಈಸ್ ಈಕ್ವಲ್ ಟು 169 ಬೈ 50 ಅಂತಂದಾಗ ನಮಗೆ ಬರೋವಂಥ ವ್ಯಾಲ್ಯೂ 3.38. ಈ ಮೈನಸ್ ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. ಹಾಗೆ -13 ಡಿವೈಡೆಡ್ ಬೈ 50 ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ -0.26. ಇಲ್ಲಿ ಸ್ಕ್ವೇರ್ ಇದೆ, ಸೊ ಹಾಗಾಗಿ ಸ್ಕ್ವೇರ್ನ ಬರೆದ್ವಿ. ದಿಸ್ ಕಮ್ಸ್ ಅಂಡರ್ ಸ್ಕ್ವೇರ್ ರೂಟ್ ಇಂಟು 10. ಈ 3.38 ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. ಹಾಗೆ ಈ ಮೈನಸ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. -0.26 ಸ್ಕ್ವೇರ್ ಮಾಡಿದಾಗ ನಮಗೆ ಬರೋವಂಥ ವ್ಯಾಲ್ಯೂ 0.0676. ಇದು ಪಾಸಿಟಿವ್ ನಂಬರ್ ಆಗಿರುತ್ತೆ, ಬಿಕಾಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇಂಟು 10. ನೆಕ್ಸ್ಟು ಅಗೈನ್ ಸ್ಕ್ವೇರ್ ರೂಟ್ 3.38 minus 0.0676 into 10. 3.38 minus 0.0676 ಮಾಡಿದಾಗ ನಮಗೆ ಬರುವಂಥ ವ್ಯಾಲ್ಯೂ 3.3124 into 10. ಇದ್ರದ್ದು ಸ್ಕ್ವೇರ್ ರೂಟ್ ಮಾಡಿದಾಗ ನಮಗೆ ಸಿಗೋವಂಥ ವ್ಯಾಲ್ಯೂ 1.82 ಇಂಟು 10. ರಿಮೆಂಬರ್, ಯಾವತ್ತೇ ಆದರೂ ಈ 10ಅನ್ನು ಸ್ಕ್ವೇರ್ ರೂಟ್ ಒಳಗಡೆ ಇರೋವಂಥ ವ್ಯಾಲ್ಯೂಸ್ಗೆ ಮಲ್ಟಿಪ್ಲೈ ಮಾಡಬಾರ್ದು. ಎಲ್ಲನೂ ಸಿಂಪ್ಲಿಫೈ ಮಾಡಾದಮೇಲೆ ಲಾಸ್ಟಿಗೆ 10ಇಂದ ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ನಮಗೆ ಸಿಗೋವಂಥ ವ್ಯಾಲ್ಯೂ 18.2 ಆಗುತ್ತೆ. ದಿಸ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್.
ಹಾಗೆ ಇದೇ ಪ್ರಾಬ್ಲಮ್ಗೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫೈಂಡ್ ಔಟ್ ಮಾಡೋದು ಅಂತಂದರೆ ವಿ ನೋ ದ್ಯಾಟ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ ಎಕ್ಸ್ ಬಾರ್ ಇಂಟು 100. ಸಿಗ್ಮಾ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ದಟ್ ಈಸ್ 18.2. ಹಾಗೆ ಎಕ್ಸ್ ಬಾರ್ ವ್ಯಾಲ್ಯೂ ನಮಗೆ ಗೊತ್ತಿದೆ 32.4 ಇಂಟು 100. ಹಾಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗುವಂಥ ವ್ಯಾಲ್ಯೂ 56.17%. ಸೊ ಇದನ್ನು ನಾವು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ ತಗೊಳ್ತೀವಿ. ಇವತ್ತಿನ ಸೆಷನಲ್ಲಿ ನಾವು ಕಂಟಿನ್ಯೂಸ್ ಸೀರೀಸ್ ಪ್ರಾಬ್ಲಮ್ನ ಸ್ಟೆಪ್ ಡಿವಿಯೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನೋಡಿದ್ದೀವಿ. ನಿಮ್ಮೆಲ್ರಿಗೂ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು.